ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ರಣಕಣ ರಂಗೇರ್ತಾ ಇದೆ. 1997ರ ನಂತರ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಿದೆ. ಬಹಳಷ್ಟು ವರ್ಷಗಳ ಬಳಿಕ ಇದೀಗ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿದೆ. ಸಿದ್ದರಾಮಯ್ಯರನ್ನ ಒಕ್ಕಲಿಗರ ವಿರೋಧಿ ಎನ್ನುವರಿಗೆ ಇದು ಒಂದು ರೀತಿಯಲ್ಲಿ ತಕ್ಕ ಉತ್ತರ. ಯಾರ್ಯಾರು ಸಿದ್ದರಾಮಯ್ಯನವ್ರನ್ನ ಒಕ್ಕಲಿಗ ವಿರೋಧಿ ಅಂತ ಹೇಳ್ತಾ ಇದ್ರು ಅಂಥವರಿಗೆ ಇದು ತಕ್ಕದಾದಂತಹ ಉತ್ತರ. TV5 ಕನ್ನಡಕ್ಕೆ ಮೈಸೂರು ಕೊಡಗು ಕ್ಷೇತ್ರದ ಕೈ ಅಭ್ಯರ್ಥಿ ಲಕ್ಷ್ಮಣ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ, ಬಡ ರೈತ ಕುಟುಂಬದಿಂದ ಬಂದವನು. ಕೆಪಿಸಿಸಿ ವಕ್ತಾರನಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸವನ್ನ ಮಾಡಿದ್ದೀನಿ. ನಾನು ಯಾವತ್ತೂ ಜಾತಿ ರಾಜಕಾರಣವನ್ನ ಮಾಡಿಲ್ಲ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋರಾಟ ಮಾಡಿದ್ದೀನಿ ಅಂತ ಎಂ ಲಕ್ಷ್ಮಣ್ ಮಾತನಾಡಿದ್ದಾರೆ. ಏನು ಕೆಲಸ ಮಾಡಿದ್ದೀವಿ 2013ರಿಂದ 2018ವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಗೆ ಕೊಟ್ಟಂಥ ಅನುದಾನ, ಮಾಡಿರುವಂಥ ಕಾರ್ಯಕ್ರಮಗಳು, ನೀಡಿರುವಂಥ ಯೋಜನೆಗಳು ಮತ್ತೆ ಇನ್ನೊಂದು ಸರಿ ಎಲ್ರಿಗೂ ತಿಳಿಸುವಂಥದ್ದು. ಈಗ ಕಳೆದ 10 ತಿಂಗಳಿಂದ ಮೈಸೂರು ಭಾಗಕ್ಕೆ ಸುಮಾರು ಒಂದು 2,500 ಕೋಟಿಯಷ್ಟು, ಬರೀ ಮೈಸೂರು ಸಿಟಿಗೆ 1,500 ಕೋಟಿಯಷ್ಟು ಕೊಟ್ಟವ್ರೆ. ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಕನಿಷ್ಠ 400 ಕೋಟಿ ಕೊಟ್ಟವ್ರೆ 10 ತಿಂಗಳಲ್ಲಿ. ಸೊ ಈ ಕೆಲಸ ನಡೀತಾ ಇದ್ದಾವೆ, ಗ್ರೌಂಡಲ್ಲಿದೆ. ನಾವು ಕೆಲಸ ಮಾಡಿದ್ದೀವಿ, ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಭಾವನಾತ್ಮಕವಾಗಿ ನಿಮ್ಮನ್ನು ಕೆರಳಿಸಿ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿ ಮತವನ್ನು ಪಡೆಯುವಂಥ ವ್ಯವಸ್ಥೆ BJPಲಿರೋದು. ಅದು 2 ಬಾರಿ ಮಾಡಿದ್ದಾರೆ. ಆ 2 ಬಾರಿ ಮಾಡಿ ಮೋಸ ಹೋಗಿರುವಂಥದ್ದು ಮತದಾರರಿಗೆ ಗೊತ್ತಿದೆ. ಈ ಸರಿ ಅದು ರಿಪೀಟ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಯಾಕೆಂದರೆ 10 ವರ್ಷದಿಂದ ಹಿಂದೆ ಇದ್ದಂಥ BJP ಸಂಸದರು ಬರೀ ಭಾಷಣಗಳ ಮೂಲಕ ಕಿಡಿ ಒತ್ಸುವಂಥದ್ದು ಒಂದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಿದ ದಯಮಾಡಿ ಹೇಳಿ. ಏರ್ಪೋರ್ಟ್ ವಿಸ್ತರಣೆ ಆಯಿತಾ? ಟೂರಿಸಂ ಹಬ್ ಮಾಡ್ತೀವಿ ಅಂದರು, ಮಾಡಿದ್ರ ಮೈಸೂರನ್ನ? ಅದ್ಯಾವುದೋ ರೈಲ್ವೆ ಟರ್ಮಿನಲ್ ಮಾಡ್ತೀವಿ ಅಂದರು, ಮಾಡಿದ್ರ? ಇಲ್ಲಿಂದ ಕುಶಾಲನಗರಕ್ಕೆ 6 ಪಥದ ರಸ್ತೆ ಮಾಡ್ತೀವಿ ಅಂದರು, ಮಾಡಿದ್ರ? ಅಲ್ಲೆಲ್ಲ ಮಡಿಕೇರಿಗೆ ಏರ್ಪೋರ್ಟ್ ತರ್ತೀವಿ ಅಂದರೆ ಮಾಡಿದ್ರ? ಮಡಿಕೇರಿನ ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂದರೆ ಮಾಡಿದ್ರ? ಮೈಸೂರಿನ ಪ್ಯಾರಿಸ್ ಮಾಡ್ತೀವಿ ಅಂದರೆ ಮಾಡಿದ್ರ? ಅದು ಹೇಳಿ ಸ್ವಾಮಿಯವರು. ನಾವು ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಂದು ಅಂತ ಹೇಳ್ಕೊಂಡು ಬುಕ್ಕಲ್ಲಿ ಪ್ರಿಂಟ್ ಮಾಡ್ಕೊಂಡು ನಂದು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತೆ? ಅದಷ್ಟು ಯೋಜನೆಗಳು ತರುವಂಥ ಕೆಲಸವನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಅದಕ್ಕೆ ಮಾಡುವಂಥದ್ದು ಅವರದೇ ಸಂಸದರು, ಹಾಲಿ ಸಂಸದರು ಅವರದೇ ಅಭ್ಯರ್ಥಿಯ ಬಗ್ಗೆ ಹೇಳ್ತಾರೆ. ಎಸಿ ರೂಮ್ ಬಿಟ್ಟು ಜನಗಳ ಮಧ್ಯೆ ಬರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅವ್ರದೇ ಅಭ್ಯರ್ಥಿ ಅವ್ರಿಗೆ ಉತ್ತರ ಕೊಟ್ಟರು, ಜನಸಾಮಾನ್ಯರ ಮಧ್ಯೆ ಬಂದು. ಇಂಥ ನಾಯಕರ ನಡುವೆ ನಿಮ್ಮ ಒಂದು ಹೋರಾಟ ಅಂದರೆ ಜನಸಾಮಾನ್ಯರನ್ನು ತಲುಪಿಸುವಂತ ಅವರದೇ ಆದಂಥ ಹಾಲಿ ಸಂಸದರು ಪ್ರತಾಪ್ ಸಿಂಹರವರು ನೇರವಾಗಿ ಹೇಳಿದ್ದಾರೆ, ಅವರ ನೆಕ್ಸ್ಟ್ ಅಭ್ಯರ್ಥಿ ಆಗುವಂಥ ಅಭ್ಯರ್ಥಿಗೆ ಎಸಿ ರೂಮಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡುವಂಥದ್ದಕ್ಕಾಗಲ್ಲ. ಯಾರಾದರೂ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಹುಡುಗ ಹೋಗಿ ಒಳಗಡೆ ಸಿಕ್ಕಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡೋಕ್ಕಾಗ್ತದ ನಿಮಗೆ? ಜನಸಾಮಾನ್ಯರು ಬಿದ್ದು ಒದ್ದಾಡುವಾಗ ಅವ್ರಿಗೆ ಬಂದು ಅವ್ರು ಹಸಿವು ಅಂತ ಬಿದ್ದು ಒದ್ದಾಡುವಾಗ ಅವ್ರ ಮುಂದೆ ಬಂದು ಯಾವತ್ತಾದರೂ ನೀವು ಅವರಿಗೆ ಸ್ಪಂದಿಸಿದ್ದೀರಾ? ಬೀದಿಲಿ ಯಾವತ್ತಾದರೂ ನಡ್ಕೊಂಡು ಹೋಗಿದ್ದೀರಾ? ಚಪ್ಪಲಿಯಲ್ಲಿ ನಡ್ಕೊಂಡು ಹೋಗಿದ್ದೀರಾ ಅಂತ ನಾವು ಕೇಳಿದ್ದಲ್ಲ ಸ್ವಾಮಿ. BJP ಸಂಸದರು, ಹಾಲಿ ಸಂಸದರೇ ಕೇಳಿರುವಂಥದ್ದು. ಅದಕ್ಕೆ ಉತ್ತರ ಅವ್ರು ಕೊಡಲಿ. ಅವ್ರು ಉತ್ತರ ಕೊಡುವಂಥದ್ದಕ್ಕೆ ಅಂತಲೇ ಒಂದು ದಿವಸ ಬಂದ್ಬಿಟ್ಟು ಮಾಧ್ಯಮದವ್ರು ಕರ್ಕೊಂಡೋಗಿ ಬೀದಿಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡ್ಬಿಟ್ರೆ ಆಗ್ಬಿಡ್ತದ ಸ್ವಾಮಿ? ಅವ್ರಿಗೆ ಉತ್ತರ ಕೊಡ್ಲಿಕ್ಕೇನೆ ರಾಜರು ಜನಸಾಮಾನ್ಯರ ಮಧ್ಯೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಅದು ಪ್ರತಾಪ್ ಸಿಂಹರು ಹೇಳೋರಲ್ಲ. ನಾನು ಹೇಳಿದ್ಮೇಲೆ ಬಂದರು ರಾಜರು ಈಚೆ ಅಂತ. ಹಿಂದೆ ಯಾಕೆ ಬಂದಿರಲ್ಲ ಅಂತ ಅವರೇ ಕೇಳೋರಲ್ಲ. ಅವ್ರಿಗೆ ಉತ್ತರ ಕೊಡಲಿ ಸರ್, ನಾವು ಕೇಳಕ್ಕೆ ಹೋಗಲ್ಲ. ನಮಗೆ ರಾಜರ ಮನೆತನದ ಬಗ್ಗೆ ಭಾಳ ಗೌರವ ಇದೆ, ಭಾಳ ಅಪಾರವಾದಂಥ ಗೌರವ ಇದೆ, ಅವ್ರದ್ದೇ ಆದಂಥ ಕೊಡುಗೆ ಇದೆ. ಅದು ಯಾವುದೋ ರಾಂಗ್ ಪಾರ್ಟಿನಲ್ಲಿ, ಜನವಿರೋಧಿ ಪಾರ್ಟಿನಲ್ಲಿ ಹೋಗಿ ಸೇರ್ಕೊಂಡು ನಿಂತಿರುವಂಥದ್ದು ಅದು ಜನಸಾಮಾನ್ಯರಿಗೆ ಗೊತ್ತಿರುವಂಥದ್ದು. ಈಗ ಅದೇ ಸಂಸದರು ಹೇಳ್ತಾರೆ, ಯದುವೀರ್ ಅವ್ರ ಎದುರುಗಡೆ ಲಕ್ಷ್ಮಣ್ ಅವರಾದ್ರೆ ಬಹಳಷ್ಟು ಪ್ರಚಾರಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಗೆಲ್ತಾರೆ. ಅಲ್ಲಿ ಕೇಳಕ್ಕೆ ಹೇಳಿ. ಈಗ ನಾನು ಆಗಿದ್ದೀನಿಲ್ಲ ಸ್ವಾಮಿ, ಪ್ರತಾಪ್ ಸಿಂಹ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡೋಕ್ಕೆ ಹೇಳಿ. ಹೋಗಿ ಮನೇಲಿ ಮಲಿಕಳಕ್ಕೆ ಹೇಳಿ ಎಸಿ ರೂಮಲ್ಲಿ. ಜನಗಳು ಏನು ಅಂತ ತೋರಿಸ್ತಾರೆ ನೋಡಿ. ಪ್ರತಾಪ್ ಸಿಂಹ ಪಾಪ ಹತಾಶರಾಗಿ ಟಿಕೆಟ್ ಸಿಗದೆ ಇದ್ದಾಗ ಏನೇನೋ ಮಾತಾಡ್ತಾರೆ ಅವರು. ಏನು ಭ್ರಮಣೆ ಆಗಿದೆ ಗೊತ್ತಿಲ್ಲ, ಏನೇನೋ ಮಾತಾಡ್ತಾರೆ ಅವರು. ಇರಲಿ, ಅದೇನು ಮಾತಾಡ್ತಾರೋ ಮಾತಾಡ್ತಾರೆ. ನೀವು ಪ್ರತಾಪ್ ಸಿಂಹ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ, ನಾನು ಅವ್ರ ಎದುರುಗಡೆ ಫೈಟ್ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಇದ್ರಿ. ದೇವ್ರ ಸತ್ಯ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ದೃಷ್ಟಿ ಇಟ್ಕೊಂಡೇನೆ ಅವ್ರು ಚಾಲೆಂಜ್ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ, ನಮ್ಮ ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಟಿಕೆಟ್ ತಗೊಂಬಂದೆ. ನಾನು ಫೀಲ್ಡಲ್ಲಿ ಕುಸ್ತಿಗೆ ಬಿಟ್ಟಾಗ ಕುಸ್ತಿಗೆ ಬಾ ಅಂತ ಕರೀತಿದ್ದ, ಒಳಗಡೆ ಹೋದ ತಕ್ಷಣ ಅವರೇ ಓಡೋಗ್ಬಿಟ್ರೆ ಯಾರನ್ನೊಬ್ಬನ ಮುಂದ್ಗಡೆ ಬಿಟ್ಬಿಟ್ಟು ತಳ್ಳಿಬಿಟ್ಟು. ತಮಗೆ ರಾಜವಂಶಸ್ಥ ಯದುವೀರ್ ಒಡೆಯವರು BJP ಅಭ್ಯರ್ಥಿ ಆಗಿದ್ದಾರೆ, ಪ್ರಬಲ ಅಂತ ಅನ್ಸುತ್ತಾ? ಯಾವ ರೀತಿ ಅನ್ಸುತ್ತೆ? ಅಲ್ಲ, ನೀವು ಏನೇನೋ ಪ್ರಶ್ನೆಗಳು ಕೇಳಿದ್ರೆ ಯಾರು ಪ್ರಬಲ ವೀಕು ಏನು ಅನ್ನುವಂಥ ಜನಸಾಮಾನ್ಯ ಕ್ಷೇತ್ರದಲ್ಲಿ ಆ ಥರದೊಂದು ಚರ್ಚೆ ಇದೆ. ಏನು ಕಾಂಗ್ರೆಸ್ ಅಷ್ಟೊಂದು ವೀಕಾ? ಕಾಂಗ್ರೆಸ್ ಮಾನ್ಯ 8 ಕ್ಷೇತ್ರಗಳ ಪೈಕಿ 5 ನಾವು ಗೆದ್ದಿದ್ದೀವಿ, 2 BJP JDS ಗೆದ್ದಿದ್ದು, ಒಂದೇ ತಾನೇ BJP ಗೆದ್ದಿರೋದು. ಎಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿರೋದು? 49% ಓಟ್ ತಗೊಂಡಿದ್ದೀವಿ. ಅವ್ರು ತಗೊಂಡದ್ದು ಎಷ್ಟು? 28%. ಅಂದ್ರೆ ಸಮುದಾಯದ ಲೆಕ್ಕಾಚಾರದಲ್ಲೇ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ರ ಅಂತ ಹೇಳಿ
ಸರ್, ಅದು ಒಕ್ಕಲಿಗ ಸಮುದಾಯಕ್ಕೆ ಸುಮಾರು 47 ವರ್ಷಗಳಿಂದ ಕೊಟ್ಟಿರಲಿಲ್ಲ. ಈ ಸರಿ 47 ವರ್ಷದ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ಸಮುದಾಯ ಈಗಲಾದರೂ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ಒಕ್ಕಲಿಗರ ವಿರೋಧಿ ಎನ್ನುವಂಥದ್ದು ಬಿಂಬಿಸುವಂಥ ಕೆಲಸ ಏನು ಮಾಡ್ತಾಯಿದ್ರು, ಅದನ್ನು ಈಗ ಅವರು ಅರ್ಥ ಮಾಡ್ಕೋಬೇಕು. ಏನು BJP JDSನವ್ರು ಹೇಳ್ತಿದ್ರಲ್ಲ, ಬಾಯಿ ಬಡ್ಕೊತಾ ಇದ್ರಲ್ಲ, ಈಗ ಮಾಡಲಿ. BJPಯವ್ರಿಗೆ ಯಾಕೆ ಒಕ್ಕಲಿಗರನ್ನೆಲ್ಲ ಟಿಕೆಟ್ ಮಿಸ್ ಮಾಡಿಸಿ ಮನೆ ಕಳಿಸುವಂಥ ಕೆಲಸವನ್ನು ಮಾಡಿದ್ರು? ಯಾಕೆ ಪ್ರತಾಪ್ ಸಿಂಹನ ಟಿಕೆಟ್ ಕೊಡಲಿಲ್ಲ? ಯಾಕೆ ಸದಾನಂದಗೌಡರು ಟಿಕೆಟ್ ಕೊಡಲಿಲ್ಲ? ಯಾಕೆ CT ರವಿ ಟಿಕೆಟ್ ಕೊಡಲಿಲ್ಲ? ಒಕ್ಕಲಿಗರನ್ನ ತುಳಿಯುವಂಥ ಕೆಲಸ ಯಾಕೆ ಮಾಡ್ತಾವ್ರು BJPಯವರು? ಅದು ಹೇಳಲಿ. ಅವರು ಸ್ಪಷ್ಟತೆ ಇವರೇ ಕೊಡಿ. ಪ್ರತಾಪ್ ಸಿಂಹನೇ ಕೇಳಿ, ಯಾಕೆ ನಿಮ್ಗೆ ಯಾಕಪ್ಪ ಟಿಕೆಟ್ ತಪ್ಪಿಸಿರು ಅಂತ ಕೇಳಿ. ತಮಗೆ ಏನು ವಿಶ್ವಾಸ ಇದೆ ಸರ್? ಕೊನೆಯದಾಗಿ ಮತದಾರರಿಗೆ ಏನು ಮನವಿ ಮಾಡಿ ಸರ್, ನಾವು ಕೊಟ್ಟಿರುವಂಥ ಕಾರ್ಯಕ್ರಮಗಳು 5 ಗ್ಯಾರಂಟಿಗಳು ಆಧಾರದ ಮೇರೆಗೆ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮುಂದಿನ 4 ವರ್ಷ ನಮ್ಮ ಸರ್ಕಾರ ಇರುತ್ತೆ ರಾಜ್ಯದಲ್ಲಿ. ಕೇಂದ್ರದಲ್ಲಿ ನಾವು ಈ ಸರಿ ಆ ಸರ್ಕಾರ ಬಂದೇ ಬರ್ತೀವಿ. ನಾವು ಸುಮ್ಮನೆ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇಲ್ಲ. ನೇರವಾಗಿರಬೇಕು, ಜನಸಾಮಾನ್ಯರಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು ನಮ್ಗೆ ಹೇಳ್ಕೊಡೋದು. ಬರೀ ಸುಳ್ಳು ಹೇಳೋದು, ಜನಗಳ ಭಾವನಾತ್ಮಕ ವಿಚಾರಗಳನ್ನ ಕೆರಳಿಸಿ ಗೊಂದಲ ಸೃಷ್ಟಿ ಮಾಡಿ ಅವರವರೇ ಒಡೆದಾಡ್ಕೊಂಡು ಸಾಯುವಂಥ ಕೆಲಸವನ್ನು ಮಾಡುವಂಥ ವ್ಯವಸ್ಥೆ ಇರೋದು BJPನಲ್ಲಿ. ಸೊ ನಾವು ಏನು ಕೆಲಸ ಮಾಡಿದ್ದೀವಿ, ಸಿದ್ದರಾಮಯ್ಯ ಸಾಹೇಬ್ರು ಏನು ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯನವರ ಕ್ಷೇತ್ರದ ತವರು ಕ್ಷೇತ್ರ ಇದು, ಅಸೆಂಬ್ಲಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ. 2 ಸರಿ ಅದು ಅವಮಾನ ಆಗಿದೆ ಅವ್ರಿಗೆ. ಅವಮಾನ ಮತ್ತೆ ಮಾಡುವಂಥ ಕೆಲಸ ನಮ್ಮ ಈ ಭಾಗದ ಮತದಾರರು ಮಾಡಲ್ಲ ಅಂತ ಆ ನಂಬಿಕೆ ಇದೆ. ಯಾರು ಬರ್ತಾರೆ ಸರ್ ಪ್ರಚಾರಕ್ಕೆ ತಮ್ಮ ಜೊತೆ? CM ಕಾನ್ಸ್ಟಿಟ್ಯೂನ್ಸಿ ರೀ, CM ಇದು ಇಲ್ಲಿರುವಾಗ ಇನ್ಯಾರು ಪ್ರಚಾರ ಏನು ಇವನ್ ಕರ್ಕೊಂಬೋಣ ನಾವು? ಟ್ರಂಪ್ ಅವ್ರನ್ನೆಲ್ಲ ಈಗ AAC ಅಧ್ಯಕ್ಷರಿದ್ದಾರೆ, ಎಲ್ಲರೂ ಬರ್ತಾರೆ. ನಮಗೆ DK ಶಿವಕುಮಾರು ಬರ್ತಾರೆ, MB ಪಾಟೀಲ್ ಅವರು ಬರ್ತಾರೆ, ರಾಹುಲ್ ಗಾಂಧಿ ಅವರು ಬರ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರೇ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಮಾತುಗಳು. ಮುಖ್ಯವಾಗಿ ಈ ಬಾರಿ CM ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ನನಗೆ ಟಿಕೆಟ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಈ ಬಾರಿ ನಾನು ಗೆದ್ದೇ ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸದ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ TV5 ಮೈಸೂರು.